ಇನ್ನು SSLC ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಅದು ತನ್ನ ಜೀವನದ ಅತಿ ಅಮೂಲ್ಯವಾದಂತಹ ಗಳಿಗೆ ಅಂತ ಹೇಳಿ ಅವನು ಡ್ರಿಪ್ಸ್ ಹಾಕೊಂಡಿರ್ತಾನೆ ಹುಷಾರಿನ ಸಲುವಾಗಿ. ಆ ಡ್ರಿಪ್ಸ್ ಅನ್ನು ಹಾಕೊಂಡೆ SSLC ಪರೀಕ್ಷೆಯನ್ನು ಬರೆಯೋದಕ್ಕೆ ಬಂದಿದ್ದಾನೆ. ತೀವ್ರ ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿ ಗಗನ್ ಪರೀಕ್ಷೆ ಮಿಸ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅದೇ ರೀತಿಯಾಗಿ ಡ್ರಿಪ್ ಹಾಕಿಸ್ಕೊಂಡಿರುವಂತಹ ರೀತಿಯಲ್ಲೇ ನೇರವಾಗಿ ಎಕ್ಸಾಮ್ ಸೆಂಟರ್ಗೆ ಬರ್ತಾನೆ. ಇದು ಚಿಕ್ಕಮಗಳೂರಿನ ಮೂಡುಗೆರೆಯ ಬಣಕಲ್ ಪ್ರೌಢಶಾಲೆ, ಆ ಒಂದು ಶಾಲೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಗಗನ್ ಅನ್ನುವಂತಹ ವಿದ್ಯಾರ್ಥಿ SSLC ಪರೀಕ್ಷೆ ಅಂದ ತಕ್ಷಣವೇ ಎಲ್ಲರಿಗೂ ಗೊತ್ತು, ಜೀವನದ ಪ್ರಮುಖ ಘಟ್ಟ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಹ ನೋಡ್ತೀವಿ. ಈಗಲೂ ಸಹ ಒಂದು ವೇಳೆ SSLC ಪರೀಕ್ಷೆ ಏನಾದರೂ ಮಿಸ್ ಆದರೆ ಈಗ ಓದಿರುವಂಥದ್ದು ಮತ್ತೆ ಅದಕ್ಕೆ ಕಾಯಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನೋಡಿ ಯಾವ ರೀತಿಯಾಗಿ ಆ್ಯಂಬುಲೆನ್ಸ್ ಒಳಗಡೆ ಕೂತ್ಕೊಂಡು ನೇರವಾಗಿ ಎಕ್ಸಾಮ್ ಸೆಂಟರ್ಗೆ ಅಲ್ಲಿರುವಂತಹ ಸಹಾಯಕರ ಮೂಲಕವಾಗಿ ಆ ಡ್ರಿಪ್ ಹಾಕ್ಕೊಂಡು ಯಥಾವತ್ತಾಗಿ ಆ ಎಕ್ಸಾಮ್ ಸೆಂಟರ್ಗೆ ಬಂದಿದ್ದಾನೆ. ಬಂದು ಎಕ್ಸಾಮನ್ನು ಬರೀತಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಹಾರುದ್ರ ಕೊಡ್ತಾರೆ. ಮಹಾರುದ್ರ, ಈ ವಿದ್ಯಾರ್ಥಿಯ ಏನಂದ್ರೆ ಆ ಎಕ್ಸಾಮ್ನ ಇರುವಂತಹ ಗೌರವ ಮತ್ತೆ ಅವನ ಜೀವನದ ಮೇಲೆ ಇರುವಂತಹ ಅದರ ಸ್ಪೆಷಲಿ ಎಕ್ಸಾಮನ್ನು ಬರೀಲೇಬೇಕು ಅನ್ನುವಂತಹ ಆ ಒಂದು ಗೌರವ ಏನಿದೆ ಅದನ್ನು ನೋಡ್ತಾ ಹೋದ್ರೆ ಇವನಿಗೇನಾಗಿತ್ತು ಹುಡುಗಂಗೆ, ಯಾವ ಕಾರಣಕ್ಕಾಗಿ ಡ್ರಿಪ್ಪನ್ನು ಹಾಕೊಂಡು ಈ ಎಕ್ಸಾಮ್ ಸೆಂಟರ್ಗೆ ಬಂದಿದ್ದು? ಜಗದೀಶ್, ಏನಂದ್ರೆ SSLC ಎಕ್ಸಾಮ್ ಈಗ ರಾಜ್ಯಾದ್ಯಂತ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಏನಂದ್ರೆ ಚಿಕ್ಕಮಗಳೂರಲ್ಲೂ ಕೂಡ ನಡೆಯುವಂಥದ್ದು. ಈ ವಿದ್ಯಾರ್ಥಿ ಏನಂದ್ರೆ ಮೂಡಿಗೆರೆ ತಾಲೂಕಿನ ಬಣಕಲ್ ಪ್ರೌಢಶಾಲೆ ಈ ವಿದ್ಯಾರ್ಥಿ ಕೂಡ ಕಳೆದ 3-4 ದಿನದಿಂದ ಕೂಡ ಎಕ್ಸಾಮ್ ಅನ್ನ ಬರೀತಾ ಇರುವಂತದ್ದು. ಇದು ಕೊನೆಯ ಎಕ್ಸಾಮ್ ಆಗಿರೋದ್ರಿಂದ ಏನಂದ್ರೆ ಆತನು ಕೂಡ ಎಕ್ಸಾಮಿಗೆ ಬಂದಿದ್ದ. ಆದ್ರೆ ಬಂದಂತ ಸಂದರ್ಭದಲ್ಲಿ ಏನಂದ್ರೆ ಆತನಿಗೆ ಒಂದು ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಆ ಸಂದರ್ಭದಲ್ಲಿ ಏನಂದ್ರೆ ಅಲ್ಲಿನ ಎಕ್ಸಾಮ್ಗೆ ಬಂದಂತ ಡ್ಯೂಟಿ ಮಾಡ್ತಂತ ಶಿಕ್ಷಕರು ಕೂಡ ತಕ್ಷಣ ಒಂದು ಸ್ಪಂದನೆಯನ್ನ ಮಾಡಿ ಅವನಿಂದ ಆಸ್ಪತ್ರೆಗೆ ಒಂದು ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಚಿಕಿತ್ಸೆಯನ್ನು ನೀಡುವ ಮೂಲಕ ಏನಂದ್ರೆ ಆ ಒಂದು ರೀತಿಯಲ್ಲಿ ಮಾನವೀಯತೆಯನ್ನು ಮಾಡಿದ್ದಾರೆ. ಮತ್ತೆ ಆತನ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಏನಂದ್ರೆ ಅಲ್ಲಿನ ಸ್ಥಳೀಯರು ಸಮಾಜ ಸೇವಕ ಆರಿಫ್ ಅವರು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಆ ಹುಡುಗನನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಆನಂತರ ಏನಂದ್ರೆ ಮತ್ತೆ ಎಕ್ಸಾಮ್ ಹಾಲಿಗೆ ಕರೆತಂದು ಒಂದು ಎಕ್ಸಾಮ್ ಅನ್ನು ಬರೆದಿರುವುದು ಒಂದು ವಿಶೇಷ. ಒಂದು ಕಡೆ ಮಾನವೀಯತೆಯನ್ನ ಮರೆತ ಒಂದು ಶಿಕ್ಷಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು, ಇನ್ನೊಂದು ಕಡೆ ಆತನ ಭವಿಷ್ಯ ಹಾಳಾಗಬಾರ್ದು ಮತ್ತೆ ಅವರು ಆತನ ಭವಿಷ್ಯಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಅಲ್ಲಿ ಎಲ್ಲರೂ ಕೂಡ ಆತನಿಗೆ ಸಪೋರ್ಟ್ ಮಾಡಿ ಮತ್ತೆ ಅಲ್ಲಿನ ಸ್ಥಳೀಯರು ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡಿರುವಂತ ಹುಡುಗ ಏನಂದ್ರೆ ಹೊಟ್ಟೆ ನೋವಿಂದ ಬರುತ್ತಿದ್ರು ಕೂಡ ಆತನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಕ್ಸಾಮ್ ಅನ್ನ ಬರೆಸಿ ಒಂದು ಮಾನವೀಯತೆ ಮಾಡಿದ್ದಾರೆ. ಇದೊಂದು ರೀತಿಯಲ್ಲಿ ಏನಂದ್ರೆ ಅಲ್ಲಿನ ಸಿಬ್ಬಂದಿಗಳು ಮತ್ತು ಆ ಸ್ಥಳೀಯರು ಒಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ಮಹಾರುದ್ರ.